ಸೊ ಹಾಯ್ ಸ್ನೇಹಿತರೆ, ಪ್ರತಿಯೊಂದು ವಿದ್ಯಾರ್ಥಿಗಳು ಸರ್ ಅರಣ್ಯ ವೀಕ್ಷಕರ ಬಗ್ಗೆ ಅಪ್ಡೇಟ್ ಕೊಡ್ರಿ ಅಂತ ಅನ್ನತ್ತಿದ್ರಿ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸರ್ ಎಷ್ಟು ಪರ್ಸೆಂಟೇಜ್ ಆದವರು ಅಪ್ಲಿಕೇಶನ್ ಹಾಕ್ಬೇಕ್ರಿ ಅಂತ ಕಂಟಿನ್ಯೂಸ್ ಆಗಿ ಕೇಳತ್ತಿದ್ರಿ. ಸೊ ಅದಕ್ಕಾಗಿ ನೋಡ್ರಿ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ಬೇಕಂತ ಹೇಳಿ ಈ ವಿಡಿಯೋ ಮಾಡತ್ತನು. ಮತ್ತು ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಕೈತಿ ಅಂದ್ರೆ 1/8/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ. ಇನ್ನು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ. ಕೊನೆಯ ದಿನಾಂಕ 31/8/2026 ಇದ ಕೊನೆಯ ದಿನಾಂಕ ಆಗಿರ್ತೈತಿ. ಜಸ್ಟ್ ನೋಡ್ರಿ 10ನೇ ತರಗತಿ ಯಾರ್ದಾಗಿರ್ತೈತಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕ್ರಿ. ಯಾವುದೇ ರೀತಿಯಾಗಿ ಎಕ್ಸಾಮ್ ಕೂಡ ಇರಂಗಿಲ್ಲ. ಕೇವಲ SSLC ಪರ್ಸೆಂಟೇಜ್ ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಮತ್ತು ಈಗ ಸೆಲೆಕ್ಟ್ ಆದ್ರಂದ್ರೆ ನಿಮಗೆ ಮಂತ್ಲಿ ಸ್ಯಾಲರಿ ಎಷ್ಟು ಇರ್ತೈತಿ ಅಂದ್ರೆ 27,500ರಿಂದ 46,675 ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲರಿ ಇರ್ತೈತಿ. ಇದ್ರ ಜೊತೆಗೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತೆ ಅಂದರೆ, ಈಗ ನೀವು ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ತೀರಿ. ಒಳ್ಳೆಯದ ಈಗ ಅಪ್ಲಿಕೇಶನ್ ಸ್ಟಾರ್ಟ್ ಆತಂದ್ರೆ ಅಪ್ಲಿಕೇಶನ್ ಹಾಕ್ತೀರಿ. ಈಗೇನು ಅಪ್ಲಿಕೇಶನ್ ಹಾಕ್ತಿರ್ಲ ಅದ್ರೊಳಗೆ 1:26 ಅಂತೆ ಫಿಸಿಕಲ್ ಕರಿತಾರೋ. ಒಂದು ಪೋಸ್ಟಿಗೆ 20 ವಿದ್ಯಾರ್ಥಿಗಳನ್ನ ಕರಿತಾರ. 1:26 ಅಂತೆ ಫಿಸಿಕಲ್ ಕರಿತಾರ. ಫಿಸಿಕಲ್ ಒಳಗೆ ನೋಡ್ರಿ ಪುರುಷರದ ಹೈಟ್ ಎಷ್ಟು ಬೇಕಂದ್ರೆ 163 ಸೆಂಟಿಮೀಟರ್ ಪುರುಷರದ ಹೈಟ್ ಬೇಕು. ಮಹಿಳೆಯರದ 150 ಸೆಂಟಿಮೀಟರ್ ಹೈಟ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಹೈಟ್ ಬಗ್ಗೆ ಕಮೆಂಟ್ಸ್ ಮಾಡತ್ತಿದ್ರಿ, ಸರ್ ನಂದ 163 ಸೆಂಟಿಮೀಟರ್ ಹೈಟ್ ಇಲ್ರಿ ಅಂತ ಅನ್ನತ್ತಿದ್ರಿ. ಇಲ್ಲಿ ನೋಡ್ರಿ 162 161ವರೆಗೆ ಇದ್ದವರು ಅಪ್ಲಿಕೇಶನ್ ಹಾಕ್ರಿ. 160 59 ಈ ರೀತಿಯಾಗಿ ಹೈಟ್ ಇದ್ದವರು ಅಪ್ಲಿಕೇಶನ್ ಹಾಕ್ಬೇಡ್ರಿ. ಡೈರೆಕ್ಟ್ ಏನಂತ ರಿಸಲ್ಟ್ ಮಾಡ್ತಾರೆ ಅಷ್ಟೇ. ನೋಡ್ರಿ 1 ಸೆಂಟಿಮೀಟರ್ 1.5 ಸೆಂಟಿಮೀಟರ್ ಟೈಮ್ಸ್ ಏನಂತ ಲೈಕ್ ಇತ್ತಂದ್ರೆ ಪಾಸ್ ಆಗ್ಬೋದು. ನೀವು 2 ಸೆಂಟಿಮೀಟರ್ 3 ಸೆಂಟಿಮೀಟರ್ ಈ ರೀತಿಯಾಗಿ ಹೈಟ್ ಕಡಿಮೆ ಇತ್ತಂದ್ರೆ ದಯಮಾಡಿ ಅಪ್ಲಿಕೇಶನ್ ಹಾಕ್ಬೇಡ್ರಿ, ಡೈರೆಕ್ಟ್ ರಿಸಲ್ಟ್ ಮಾಡ್ತಾರ. ಮತ್ತು ಮಹಿಳೆಯರದ ತೂಕ ಇಟ್ಟಿರ್ಬೇಕಂದ್ರೆ KG ನೋಡ್ರಿ 40 KG ಇರಬೇಕು. ತೂಕ ಜಾಸ್ತಿ ಇದ್ರೆ ನಡಿತೈತಿ, ಕಡಿಮೆ ಇರಬಾರ್ದು. ಫಿಮೇಲ್ದವ್ರು ನೋಡ್ರಿ ತೂಕ ಜಾಸ್ತಿ ಇದ್ರೆ ಬರ್ತೈತಿ, ಆದರೆ ತೂಕ ಕಡಿಮೆ ಇರಬಾರ್ದು. ಮತ್ತು ನೋಡ್ರಿ ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರ್ತೀನಿ, ಕಮೆಂಟ್ಸ್ ಕೂಡ ಮಾಡ್ತು ಬರ್ರಿ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತೀನಿ. ಹಂಗೆ ನೋಡ್ರಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೆಕ್ಸ್ಟ್ ನೋಡ್ರಿ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬರ್ತಂದ್ರೆ ನಿಮ್ಗೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. ನೆಕ್ಸ್ಟ್ ಲಿಸ್ಟ್ ಆಯ್ತು, ಏನಾದರೂ ರಿಸಲ್ಟ್ ಆಯ್ತು, ಏನಾದರೂ ಒಟ್ಟು ಅಪ್ಡೇಟ್ ಬರ್ತಂದ್ರೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಇದ್ರ ಜೊತೆಗೆ ರನ್ನಿಂಗ್ ಎಷ್ಟು ಅಂದ್ರೆ 1600 ಮೀಟರ್ ರನ್ನಿಂಗ್ ಇದ್ದಿರ್ತೈತಿ. ಪುರುಷರಿಗೆ 7 ನಿಮಿಷ ಟೈಮಿಂಗ್ ಕೊಟ್ಟಾರ. ಮತ್ತು ಮಹಿಳೆಯರಿಗೆ 1000 ಮೀಟರ್ ರನ್ನಿಂಗ್ ಅವ್ರಿಗೆ 6 ನಿಮಿಷ ಟೈಮಿಂಗ್ ಇದ್ದಿರ್ತೈತಿ. ಮತ್ತು ಇನ್ನು ಕಂಪ್ಲೀಟಾಗಿ ಮೊನ್ನೆ ನೋಟಿಫಿಕೇಶನ್ ಆದಾಗ ಅದ್ರ ಬಗ್ಗೆ ಡೀಟೇಲ್ಡಾಗಿ ವಿಡಿಯೋ ಮಾಡಿ ತಿಳಿಸ್ನು. ಮ್ಯಾಗ ಐ ಕಾರ್ಡ್ ಹಾಕ್ತು, ವಿಡಿಯೋ ನೋಡ್ರಿ. ಅದರೊಳಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟನು. ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಕೈತಿ ಅಂದ್ರೆ 1ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ. ಅಪ್ಲಿಕೇಶನ್ ಸ್ಟಾರ್ಟ್ ಆತಂದ್ರೆ ಅಪ್ಲೈ ಮಾಡಿರಿ. ಟೋಟಲಾಗಿ 755 ವೇಕೆನ್ಸಿ, 775 ವೇಕೆನ್ಸಿ. ನಾನ್ HKದಾಗ 700 ವೇಕೆನ್ಸಿ, HKದಾಗ 50 ವೇಕೆನ್ಸಿ, ಬ್ಯಾಕ್ಲಾಗ 25 ವೇಕೆನ್ಸಿ. ಟೋಟಲಾಗಿ 775 ವೇಕೆನ್ಸಿಗಳನ್ನ ಕಲ್ಪರ್ ಮಾಡ್ಯಾರ. ಈಗ ಕಟಪ್ ಬಗ್ಗೆ ಬರೋದಾದ್ರೆ ಸರ್ ಎಷ್ಟು ಪರ್ಸೆಂಟೇಜ್ ಆದವರು ಅಪ್ಲಿಕೇಶನ್ ಹಾಕ್ಬೇಕ್ರಿ ಅಂತ ಕೇಳ್ತಿದ್ರಿ. ಇಲ್ಲಿ ನೋಡ್ರಿ ನೀವು ಪೋಸ್ಟ್ ಆಫೀಸ್ ನೋಡಿರ್ಬೋದು, KPTCL ನೋಡಿರ್ಬೋದು. ನಿಮ್ಗೆ ಹಂಗೆ ಬೇರೆದು ಹೇಳ್ತೀನಿ. ಈಗ ಪೋಸ್ಟ್ ಆಫೀಸ್ ನೋಡ್ರಿ 99 98 ಈ ರೀತಿಯಾಗಿ ಪರ್ಸೆಂಟೇಜ್ ಆದವರು ಲಿಸ್ಟ್ ಒಳಗೆ ಸೆಲೆಕ್ಟ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ದಾಗ ರಿಸಲ್ಟ್ ಆಗ್ಯಾರ. ಒಳ್ಳೆಯದ. ಕೆಲವೊಂದಿಷ್ಟು ಅಭ್ಯರ್ಥಿಗಳು 98 97 ಆದಂಥ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿಲ್ಲ. KPTCLದಾಗೂ ಹಂಗೆ ಆಗೈತಿ. 94 93 ಈ ರೀತಿಯಾಗಿ ಪರ್ಸೆಂಟೇಜ್ ಆದವರು ಸೆಲೆಕ್ಷನ್ ಆಗಿಲ್ಲ. ಟೋಟಲಾಗಿ ಎಷ್ಟು ವೇಕೆನ್ಸಿ ಕಲ್ಪರ್ ಮಾಡ್ಯಾರ ಅರಣ್ಯ ವೀಕ್ಷಕರದಾಗ? ಟೋಟಲಾಗಿ 775 ವೇಕೆನ್ಸಿ. ಅಂದ್ರೆ ನೀವೇ ಗೆಸ್ ಮಾಡ್ಬೋದು ಇಲ್ಲಿ ಎಷ್ಟು ಪರ್ಸೆಂಟೇಜ್ ಆದರೂ ಅಪ್ಲಿಕೇಶನ್ ಹಾಕಿದ್ರೆ ಸೆಲೆಕ್ಷನ್ ಆಗ್ಬೋದು ಅಂಥೇಳಿ. ನಾ ಇದ್ದಿದ್ದು ರಿಯಲ್ ಫ್ಯಾಕ್ಟ್ ಹೇಳ್ತೀನಿ. ಇಲ್ಲಿ ನೋಡ್ರಿ 85+ ಆದವರು ಅಪ್ಲಿಕೇಶನ್ ಹಾಕ್ರಿ. 80 70 75 ಈ ರೀತಿಯಾಗಿ ಆಗಿರುವಂಥ ವಿದ್ಯಾರ್ಥಿಗಳು ಅಪ್ಲೈ ಮಾಡಿಬೇಡ್ರಿ. ಯಾಕಂದ್ರೆ ಸೆಲೆಕ್ಷನ್ ಆಗಂಗಿಲ್ಲ. ಏನೈತಿ ಸೆಲೆಕ್ಷನ್ 100% ಆಗಂಗಿಲ್ಲ. ಯಾಕಂದ್ರೆ ಕಟಪ್ ನೋಡ್ರಿ ಕಟಪ್ ಜಾಸ್ತಿ ನಿಲ್ತೈತಿ. ಸಮ್ಟೈಮ್ಸ್ ಏನೈತಿ ಅಪ್ಲಿಕೇಶನ್ ಕಡಿಮೆ ಇದ್ದು ಅಂದ್ರೆ ಸ್ವಲ್ಪ ಏನೈತಿ 89 88 ಈ ರೀತಿಯಾಗಿ ಬರ್ಬೋದು. ಆಲ್ಮೋಸ್ಟ್ ಬರೋದನ್ನು ಕಡಿಮೆ. ಅದಕ್ಕೆ ನೋಡ್ರಿ 85+ ಯಾರ್ದೆಲ್ಲ ಆಗಿರ್ತೈತಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ನಿಮಗೇನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆನ್ ಇಟ್ಟಿರ್ತೀನಿ, ಕಮೆಂಟ್ಸ್ ಕೂಡ ಮಾಡ್ಬೋದು. ಇದಕ್ಕೆ ನೋಡ್ರಿ ಎಕ್ಸಾಮ್ ಮಾಡ್ರಿ ಏನೈತಿ ಎಲ್ಲರಿಗೂ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಕೊರೋನಾ ಟೈಮ್ನಾಗ ನೋಡ್ರಿ ಆಲ್ಮೋಸ್ಟ್ ಪ್ರತಿಯೊಂದು ವಿದ್ಯಾರ್ಥಿಗಳು, ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನೂ ಬರಂಗೇ ಇಲ್ಲ. ಆದರೂ 97 98
ಇಲ್ಲೇ ನಮ್ಮ ಬಾಜುನ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನಮ್ಮ ಸ್ಟೂಡೆಂಟ್ಸ್ ಏನೈತಿ ಏನೂ ಬರೆಯಕ್ಕೆ ಬರೋಂಗಿಲ್ಲ, ಒಂದು ಸಿಗ್ನೇಚರ್ ಮಾಡಂದ್ರೂ ಕೂಡ ಸರಿಯಾಗಿ ಸಿಗ್ನೇಚರ್ ಮಾಡೋಂಗಿಲ್ಲ. ಆದ್ರೆ ಅವ್ರ ಪರ್ಸಂಟೇಜ 97, 98 ಈ ರೀತಿಯಾಗಿ ಪರ್ಸಂಟೇಜ್ ಆಗಿರ್ತೈತಿ. ಇಲ್ಲಿ ನೋಡ್ರಿ, ಈ ಕೊರೋನಾದವ್ರಿಗೆ ಒಂದು ಲಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವುದು ಫಾರೆಸ್ಟ್ ಗಾರ್ಡ್ದು ಹಂಗೆ ಐತಿ. ಫಾರೆಸ್ಟ್ ಗಾರ್ಡ್ದು ನಿಮ್ಗೆ ಆಲ್ಮೋಸ್ಟ್ ತಿಳಿಸ್ಕೊಟ್ಟನು. ಅದಕ್ಕೆ ಸೆಕೆಂಡ್ PUC ಆಗಿತ್ತಂದ್ರೆ ಅಪ್ಲೈ ಮಾಡಬೇಕು. ಅದು ಇನ್ನೂ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ. ಅದ್ರ ಬಗ್ಗೆ ಕೂಡ ಏನಾದರೂ ನೆಕ್ಸ್ಟ್ ಅಪ್ಡೇಟ್ ಬಂತಂದ್ರೆ ಅದನ್ನೂ ಒಂದು ವಿಡಿಯೋ ಮಾಡಿ ತಿಳಿಸ್ತಾನು. ಈಗ ನೋಡ್ರಿ, ಈ ಕೊರೋನಾದವ್ರಿಗೆ ಏನು ಯಾರು ಪಾಸ್ ಆಗ್ಯಾರಲ್ಲ ಕೊರೋನಾ ಟೈಮ್ನಾಗ ಅಂತ ಎಲ್ಲ ವಿದ್ಯಾರ್ಥಿಗಳು ಅವರ ಡೈರೆಕ್ಟ್ ಆಲ್ಮೋಸ್ಟ್ ಎಲ್ಲ ಅವರು ಸೆಲೆಕ್ಟ್ ಆಕಾರು. 99, 98, 97, 95 ಅಬೋ ಅಂತರೂ ಲೆಕ್ಕನೇ ಇಲ್ಲ ವಿದ್ಯಾರ್ಥಿಗಳ ಸಂಖ್ಯೆ. ಪ್ರತಿಯೊಂದು ವಿದ್ಯಾರ್ಥಿಗಳು ಏನು ಬರೋಂಗಿಲ್ಲ ಅಂದ್ರೂ 90+ ಐತಿ. ಏನು ಬರೋಂಗಿಲ್ಲ ಅಂದ್ರೂ 90+ ಈ ರೀತಿಯಾಗಿ ಸ್ಕೋರ್ ಮಾಡ್ಯಾರ. ಇದು ಎಕ್ಸಾಮ್ ಮಾಡ್ರಿ ಏನೈತಿ ಎಲ್ಲರಿಗೂ ಒಂದು ಅವಕಾಶ ಸಿಕ್ಕಂಗೆ ಆಕೈತಿ. ಕೆಲವೊಂದಿಷ್ಟು ವಿದ್ಯಾರ್ಥಿಗೂ ಏನೈತಿ ಜ್ಞಾನ ರಗಡೆ ಇದ್ದಿರ್ತೈತಿ. ಏನೈತಿ ಎಕ್ಸಾಮಿಗೆ ಏನೋ ಸ್ವಲ್ಪ ಅವಸರ ಅಥವಾ ಏನಾರ ಅದಕ್ಕೆ ರಿಸಲ್ಟ್ ಕಡಿಮೆ ಆಗಿರ್ಬೋದು. ಆದ್ರೆ ಏನೈತಿ ನಾಲೆಜ್ ಇರ್ತೈತಿ. ಆದ್ರೆ ಏನೈತಿ ಅಂಥ ವಿದ್ಯಾರ್ಥಿಗಳಿಗೆ ಈಗ ಎಕ್ಸಾಮ್ ಏನೈತಿ ಬರೆಯೋಕೆ ಸಾಧ್ಯ ಆಗಂಗಿಲ್ಲ. ಡೈರೆಕ್ಟ್ ಏನೈತಿ ಈಗ ಪರ್ಸಂಟೇಜ್ ಯಾರು ಚಲೋ ಆಗಿರ್ತೈತಿ ಆ ವಿದ್ಯಾರ್ಥಿಗಳು ಪಾಸ್ ಆಕಾರು. ನಿಮ್ಮ ಪ್ರಕಾರ ನೋಡ್ರಿ, ಎಕ್ಸಾಮ್ ಮಾಡಬೇಕು ಮಾಡಬಾರ್ದು ಅದನ್ನು ಕಮೆಂಟ್ ಮಾಡಿರಿ. ಕಮೆಂಟ್ ಸೆಕ್ಷನ್ ಐತಿ ಆನ್ ಇಟ್ಟಿರೋದನ್ನ. ಅದ್ರ ಬಗ್ಗೆ ಕೂಡ ಕೆಲವೊಂದಿಷ್ಟು ಮೀಡಿಯಾದಾಗತ್ತೋ ಕೆಲವೊಂದು ಸೋಷಿಯಲ್ ಮೀಡಿಯಾದಾಗತ್ತೋ ಹೇಳತ್ತಾರೋ ಈ ಸಲ ಎಕ್ಸಾಮ್ ಮಾಡಿರಿ ಅಂತೇಳಿ. ನೋಡು ನೆಕ್ಸ್ಟ್ ಏನಾರ ಅದ್ರ ಬಗ್ಗೆ ಅಪ್ಡೇಟ್ ಬಂತಂದ್ರೆ ಅದನ್ನೊಂದು ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನು. ನಿಮಗೆ ನೋಡ್ರಿ ಎಕ್ಸಾಮ್ ಮಾಡಬೇಕು ಮಾಡಬಾರ್ದು ಪ್ರತಿಯೊಂದು ವಿದ್ಯಾರ್ಥಿಗೂ ಮಿಸ್ ಮಾಡಲಾರ್ದ ಕಮೆಂಟ್ಸ್ ಮಾಡಿರಿ. ನಿಮಗೂ ಏನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಕೂಡ ಆನ್ ಇಟ್ಟಿರೋದ್ನು ಅಥವಾ ಪರ್ಸನಲಾಗಿ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಹಂಗೆ ನೋಡ್ರಿ, ಮಿಸ್ ಮಾಡಲಾರ್ದ ಮೊದಲು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋತ ಬರ್ರಿ. ಯಾಕಂದ್ರೆ ಯಾವುದೇ ಜಾಬ್ಸ್ ಕಲ್ಪರ್ ಮಾಡ್ರಿ ಇಮ್ಮಿಡಿಯೇಟಾಗಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಇರ್ತಾನೆ. ನೆಕ್ಸ್ಟ್ ನೋಡ್ರಿ ರಿಸಲ್ಟ್ ಆಯ್ತು ಮತ್ತು ಫಾರೆಸ್ಟ್ ಗಾರ್ಡ್ದು ಅಧಿಸೂಚನೆ ಆಕೈತಿ. ಅದ್ರ ಬಗ್ಗೆ ಕೂಡ ನೆಕ್ಸ್ಟ್ ಏನಾರ ಅಪ್ಡೇಟ್ ಬಂತಂದ್ರೆ ಅದ್ರ ಬಗ್ಗೆ ಕೂಡ ನಿಮ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತನು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.